ಓಕೆ ಸರ್, ಈಗಲೂ ನಿಮಗೆ ಅದು ನೆನಪಾಗ್ತಾರಾ ಸರ್? ಅಂದರೆ ಆ ಸಾಂಗ್ ಎಲ್ಲ ಕೇಳುವಾಗ ವಿಷ್ಣು ಸರ್ ಯಾಕಂದರೆ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಅವ್ರದ್ದು ಅದರಲ್ಲಿ. ಗ್ರೇಟ್. ಯಾಕೆಂದರೆ ಕಿರ್ಚಾಡೋದು ಹಾರಾಡೋದು ಎಲ್ಲ ಆ್ಯಕ್ಟರ್ ಮಾಡ್ತಾರೆ, ಬಟ್ ಆ ಸಬ್ಡ್ಯೂ ಮಾಡ್ಕೊಂಡು ಒಳಗಡೆನೇ ಆ ದುಃಖನ ನುಂಗಬೇಕಲ್ಲ, ತೋರಿಸ್ಬಾರ್ದು, ಮತ್ತು ದುಃಖ ಇರಬೇಕು. ಅದು ವಿಷ್ಣು, ಹ್ಯಾಟ್ಸ್ ಆಫ್, ಇಸ್ ಎ ಗ್ರೇಟ್ ಆ್ಯಕ್ಟರ್. ಓಕೆ ಸರ್, ಇನ್ನು ನಿಮ್ಮ ಮತ್ತು ಅವರ ಬಾಂಧವ್ಯದ ಬಗ್ಗೆ ಹೇಳೋದಿದ್ರೆ ಸರ್, ಅದು ಇಬ್ಬರು ಒಟ್ಟಿಗೆ ಸಾಕಷ್ಟು ಸಿನಿಮಾದಲ್ಲಿ ಮಾಡಿದ್ದೀರಿ, ಏನು ಹೇಳ್ತೀರಿ ಸರ್? ಅಯ್ಯೋ, ಗ್ರೇಟ್ ಆ್ಯಕ್ಟರ್. ವಿಷ್ಣು ಇಲ್ದಿರೋದು ಇವತ್ತು ನನಗೆ ತುಂಬ ದೊಡ್ಡ ಲಾಸ್. ನಾನೇನೇನೋ ಪಿಕ್ಚರ್ ತುಂಬ ಮಾಡಬೇಕು ಅಂತಿದ್ದೆ. ಮುತ್ತಿನಾರ ಆದಮೇಲೆ ಕಾರ್ಯಪ್ಪನವ್ರದ್ದು ಕತೆ ಮಾಡಬೇಕು ಅಂತಿದ್ದೆ. ಅವನು ಸಾಯೋದಕ್ಕೆ 3 ದಿವಸದ ಹಿಂದೆ ಒಂದು ಕತೆ ಮಾಡಿದ್ದೆ ನಾನು. ವಿಷ್ಣುಗೆ ಹೇಳಿದೆ, ನೀನು ಏನೋ ಬರೀ ದೊಡ್ಡ ಪಿಕ್ಚರ್ ತೆಗ್ತೀಯ, ಬಂಧನ ಥರ ಒಂದು ಹಾಸ್ಪಿಟ್ಲು ಒಂದು ಮನೆ ಥರ ಹುಡುಕ್ಬಾರ್ದು ಅಂತ. ಎಲ್ಲ ಸರಿ ಅದು ಸಿಗೋದಿಲ್ಲ, ಒಂದೊಂದು ಸರಿ ಸಿಗುತ್ತೆ, ಇದೊಂದು ಮಾಡೋಂಥ. ಕಲ್ಕಟ್ಟಾದಿಂದ ಡೆಲ್ಲಿ ಆರ್ಮಿದೆಲ್ಲ ಮಾಡಿದ್ದೆ. ನಾನು ರೀಡಿಂಗ್ ಕೊಡಬೇಕಾಗಿತ್ತು, ಬೆಳಗ್ಗೆ ಟಿಕೆಟು ಮಾಡಿದ್ದೆ. ಬಂದ್ಬಿಡು ಕತೆ ಕೇಳ್ಬಿಡ್ತೀನಿ ಅಂತ. ನಾನು ಆಮೇಲಿಂದ ಫೋನ್ ಮಾಡಿ ಹೇಳಿದೆ, ಬೇಡ ಯಾಕೋ ಈ ಡಿಸೆಂಬರ್ ತಿಂಗಳು ಚೆನ್ನಾಗಿಲ್ಲ, ಜನವರಿ 1ಗೆ ನೀನು ಬಂದ್ಬಿಡು, ಅಂಬರೀಷ್ನು ಕರೆ, ನ್ಯೂ ಇಯರ್ಸ್ ಡೇ ಸೆಲೆಬ್ರೇಟ್ ಮಾಡೋಣ, ನೀನು ಬೆಳಗ್ಗೆ ಬಂದು ಕತೆ ಹೇಳ್ಬಿಡು, ಸಾಯಂಕಾಲ ನಾವು ಒಂದು ಪಾರ್ಟಿ ಮಾಡೋಣ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಬೆಳಿಗ್ಗೆ ನ್ಯೂಸ್ ನೋಡಿದಾಗ ನನಗೆ ಅದರಂಥ ಶಾಕು, ಭಾಳ ಕಷ್ಟ. ನಾವು ಲಕ್ಷಾಂತರ ಕೋಟ್ಯಾಂತರ ಕಳ್ಕೊಬೋದು, ಬಟ್ ಫ್ರೆಂಡನ್ನು ಕಳ್ಕೊಳ್ಳೋದಿದೆಯಲ್ಲ, ಅದು ಆ ಥರ ಫ್ರೆಂಡ್ನ ನನಗೆ ವಿಷ್ಣುಗಿದ್ದಿದ್ದು. ಫ್ರೆಂಡ್ಶಿಪ್ಪಲ್ಲಿ ನಾವು ಮಾಡಿದ ಕೆಲಸ, ನಾವು ಸ್ಪೆಂಡ್ ಮಾಡಿದ್ದು, ಎಲ್ಲೆಲ್ಲಿ ಸ್ಪೆಂಡ್ ಮಾಡಿದ್ದೀವಿ ಶೂಟಿಂಗಲ್ಲಿ, ತುಂಬಾ ಐ ಲಾಸ್ಟ್ ಎ ಗ್ರೇಟ್ 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 ಫ್ರೆಂಡ್. ಹಾಂ ಸರ್, ನೀವು ಇಷ್ಟೊತ್ತಿಂದ ಮಾತಾಡ್ತಾ ಇದ್ರಿ, ಎಲ್ಲೂ ಕೂಡ ಅದೊಂದು ಇಮೋಷ್ನಲ್ ಆಗಲಿಲ್ಲ ನೀವು ಅಷ್ಟೆಲ್ಲ ಮಾತಾಡುವಾಗ. ಬಟ್ ವಿಷ್ಣು ಸರ್ ಬಗ್ಗೆ ಮಾತಾಡ್ತಾ ಸ್ವಲ್ಪ ಇಮೋಷ್ನಲ್ ಆಗಿಬಿಟ್ರಿ. ಅಂದರೆ ಇಷ್ಟು ವರ್ಷದ ಫ್ರೆಂಡ್ಶಿಪ್ಪಲ್ಲಿ ಸರ್ ನಿಮ್ಮಿಬ್ರು ಮಧ್ಯೆ ಯಾವತ್ತು ಅಂದರೆ ಅದೊಂದು ಸಣ್ಣ ಜಗಳ ಆ ಥರದ್ದೆಲ್ಲ ಏನೂ ಆಗಿಲ್ಲ? ಅಯ್ಯೋ ಆಯಿತು, ಒಂದು ಚಿಕ್ಕ ವಿಚಾರದಲ್ಲಿ ನನ್ನ ತಪ್ಪು ಇಲ್ಲ, ಅವನ ತಪ್ಪು ಇಲ್ಲ. ಎಲ್ಲೋ ಒಂದು ಪೇಪರ್ನಲ್ಲಿ ಏನೋ ಒಂದು ನ್ಯೂಸ್ ಬಂದ್ಬಿಟ್ಟಿತ್ತು ಅಂಥೇಳಿ ಕರ್ನಾಟಕ ಫಿಲಮ್ ಡೈರೆಕ್ಟರ್ಸ್ ಅಸೋಸಿಯೇಷನ್ನಲ್ಲಿ ವಿಷ್ಣುಗೆ ಕಾಗದ ಬರಿಬೇಕು ಅಂತ ಆಯಿತು. ನಾನು ಹೇಳಿದೆ, ನೋಡಪ್ಪ, ನಾನು ಫ್ರೆಂಡು, ಆವಾಗ ನಾನು ಪ್ರೆಸಿಡೆಂಟು, ನಾನು ರಿಸೈನ್ ಮಾಡಿಬಿಡ್ತೀನಿ, ನೀವು ಯಾರಾದರೂ ಬರೆಸ್ಕೊಳ್ಳಿ ಅಂತ. ಇಲ್ಲ ಸರ್, ಅದ್ಯಾಕೆ ಸರ್ ನಿಮಗೆ ಧೈರ್ಯ ಇಲ್ವ ಸರ್, ಹೇಳಿರೋ ಮಾತಿಗೆ ನೀವು ಬರೀಬೇಕು ಅಂತ. ಅದು ಎಲ್ಲಿ ಅವನು ಏನು ಹೇಳಿದ್ನೋ, ಏನು ಪೇಪರ್ಲಿ ಬಂದಿತ್ತು, ಎಲ್ಲಿ ತಪ್ಪಾಗಿತ್ತೋ, ಕನ್ನಡದಲ್ಲಿ ಡೈರೆಕ್ಟರ್ಗಳಿಲ್ಲ ಅಂತ ಬಂದ್ಬಿಟ್ಟಿತ್ತು. ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಎಲ್ಲ ದೊಡ್ಡವರು, ಇದನ್ನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಅವರೆಲ್ಲರೂ ರೀ ಒಂದು ಪುಟ್ಟಣ್ಣ ಇಲ್ಲದಿದ್ರೆ ಇವರು ಹೀರೋ ಆಗ್ತಿದ್ರನ್ರಿ, ಒಂದು ಬಾಬು ಇಲ್ದಿದ್ರೆ ಇವ್ರು ಬಂಧನ ಆಗ್ತಿತ್ತನ್ರಿ. ಹಿಂಗೆ ಒಂದು ಆರ್ಗ್ಯುಮೆಂಟಲ್ಲಿ ಆಯ್ತಪ್ಪ ನಾನು ಡ್ರಾಫ್ಟ್ ಮಾಡಲ್ಲ, ನೀವೇನು ಡ್ರಾಫ್ಟ್ ಮಾಡ್ತೀರೋ ನಾನು ಸೈನ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಸೈನ್ ಹಾಕಿದೆ. ಆ ಸೈನ್ ಹಾಕಿದ್ದು ವಿಷ್ಣುಗೂ ಪೇನಾಯಿತು, ನನಗೂ ಪೇನಾಯಿತು. 5-6 ವರ್ಷ ನಾವು ಮಾತೇ ಬಿಟ್ಟು. 5-6 ವರ್ಷ ಸರ್. ಆ 5-6 ವರ್ಷದಲ್ಲಿ ನಾವು ಇನ್ನೊಂದು 8-10 ಪಿಕ್ಚರ್ ಮಾಡ್ಬೋದಾಗಿತ್ತು. ನಾವು ವಿ ಲಾಸ್ಟ್, ಅದೊಂದು ಬ್ಯಾಡ್ ಟೈಮ್. ಒಂದು ನಮ್ಮ ಒಳ್ಳೆ ಫ್ರೆಂಡ್ಶಿಪ್ಗೆ ಒಂದು ಗ್ರಹಣ ಹಿಡಿದ್ಬಿಡ್ತು, ಬ್ಲ್ಯಾಕ್ ಕ್ಲೌಡ್. ಮತ್ತೆ ಹೇಗೆ ಪ್ಯಾಚಪ್ ಆದ್ರಿ ಸರ್? ಅದು ಪ್ಯಾಚಪ್ ಹೆಂಗಾಯಿತು ಅಂದರೆ, ಯಾರ್ಯಾರೋ ಟ್ರೈ ಮಾಡಿದ್ರು ಆಗಲಿಲ್ಲ. ನಾನು ದ್ವಾರಕೀಶ್ ವಿಷ್ಣುವರ್ಧನ್ಗೆ ಒಂದು ಸಪ್ರೇಷನ್ ಆಗಿದ್ದಾಗ ನಾನೇ ವಿಷ್ಣು ಮನೆಗೆ ಕರ್ಕೊಂಡೋಗಿದ್ದೇನೆ, ದ್ವಾರಕೀಶ್ನ ಪ್ಯಾಚಪ್ ಮಾಡಿಸಿದೆ. ನನಗೆ ಪ್ಯಾಚಪ್ ಮಾಡೋಕ್ಕೆ ಪಾಪ ಯಾರೋ ಟ್ರೈ ಮಾಡಿದ್ರು, ಅದೇನೋ ಸಮಯ ಬರಲಿಲ್ಲ. ಅಂಬರೀಷಂದು ಒಂದು ಬರ್ತ್ಡೇ ಆಯಿತು ಅಶೋಕ ಹೋಟ್ಲಲ್ಲಿ, ರಾತ್ರಿ 10 ಗಂಟೆ. ನಾನು ಹೀಗೆ ಕೂತಿದ್ದೆ, ನನ್ನ ಶೆಗಲಲ್ಲಿ ಬಂದು ಒಬ್ಬರು ಕೈ ಹಾಕಿದ್ರು. ಅದು ಕೈ ವಿಷ್ಣು ಕೈ ಸ್ಟ್ರಾಂಗ್ ಆಗಿತ್ತು, ಅವನು ಸ್ವಲ್ಪ ವೆರಿ ವೆಲ್ ಬಿಲ್ಟ್ ಮನುಷ್ಯ. ನಾನು ನೋಡಿದಾಗ ಇದು ಯಾರಪ್ಪ, ತಿರುಗಬೇಡ ನೀನು ಹಾಗೇ ಇರಬೇಕು ಅಂತ. ನನಗೆ ವಿಷ್ಣು ವಾಯ್ಸ್ ಅಂತ ಗೊತ್ತಾಯ್ತು. ನೋಡಿದ್ಮೇಲೆ ವಿ ವಿಲ್ ಫರ್ಗೆಟ್, ಏನಾಗಿದೆ ಫರ್ಗೆಟ್, ವಿ ವಿಲ್ ವರ್ಕ್ ಟುಗೆದರ್ ಅಂತ ಹೇಳಿ ತಪ್ಪಿಕೊಂಡು ಅಲ್ಲಿಂದ ಕರ್ಕೊಂಡೋಗಿ ಅಂಬರೀಷ್ ಹತ್ರ ನಾವು ಕಾಂಪ್ರಮೈಸ್ ಅಪ್ಪ, ನಾವು 3 ಜನ ಮತ್ತೆ ಹೆಂಗಿದ್ವಿ ಹಂಗೆ ಅಂತ ಮಾಡಿ ಬಂದಿದ್ದು. ಆವಾಗ ನನಗೆಷ್ಟು ಫೀಲ್ ಆಗೋಯ್ತು, ನಾನೆಷ್ಟು ಚಿಕ್ಕವನಾಗ್ಬಿಟ್ಟೆ, ಈ ಕೆಲಸ ನಾನು ಮಾಡ್ಬೋದಾಗಿತ್ತಲ್ಲ, ನಾನು ಮಾಡಲಿಲ್ವಲ್ಲ, ಅವ್ನು ಗ್ರೇಟ್ ಆದ ಅಂತ. ಬಟ್ ಅದರಲ್ಲಿ ನಮ್ಮಿಬ್ಬರಲ್ಲಿ ಏನು ಆ ಥರ ಇರಲಿಲ್ಲ. ಇಮೋಷನಲ್ ಆಗಿಬಿಟ್ರೆ ಸರ್ ಇಬ್ಬರು ಭಾಳ ಎಮೋಷನ್. ಹೋಲ್ ಇಂಡಸ್ಟ್ರಿಗೇ ಬಾಬುನು ವಿಷ್ಣುವರ್ಧನ್ ಒಂದಾಗಿದ್ದಾರೆ ಅಂತ ಎಲ್ಲರಿಗೂ ಇಟ್ ವಾಸ್ ಎ ಸೆನ್ಸೇಷನಲ್ ನ್ಯೂಸ್ ದಟ್ ಡೇ. ನನ್ನ ತಂಗಿ ಎಲ್ಲೋ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ಲು, ಅವಳು ಇರಲಿಲ್ಲ ಊರಿನಲ್ಲಿ, ಆಯ್ತಂತಲ್ಲ ಅಂತ. ಹಾಗೆ ಅದೊಂದು ಬ್ರೇಕ್, ಒಂದು 4-5 ವರ್ಷ ಯಾರ್ದೂ ತಪ್ಪಿಲ್ಲ, ನಂದೂ ತಪ್ಪಿಲ್ಲ, ವಿಷ್ಣುದು ತಪ್ಪಿಲ್ಲ. ಅದೊಂದು ಅಸೋಸಿಯೇಷನ್ ಪ್ರೆಸಿಡೆಂಟಾಗಿ ನಾನು ಬರಿಬೇಕಾಯ್ತು.
ಅದ್ರಲ್ಲಿ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು. ಬಟ್ ಆಮೇಲೆ ವಿ ಬಿಕಮ್ ಫ್ರೆಂಡ್ಸ್. ಫೈಟ್ಸ್ ಆದಾಗೆ ತುಂಬ ಸ್ಟ್ರಾಂಗ್ ಆಗೋದಲ್ಲ ಸರ್ ರಿಲೇಶನ್ಶಿಪ್? ಇನ್ನೂ ಸ್ಟ್ರಾಂಗ್ ಆಯ್ತಾಗ ಆ ಸಪ್ರೇಷನ್ ಆಗಿದ್ದಾಗ ವಿ ಫೆಲ್ಟ್ ಇಟ್, ಹೆಂಗೆ ಒಬ್ಬರೊಬ್ಬರನ್ನ ಮಿಸ್ ಮಾಡ್ತಾ ಇದ್ದೀವಿ. ಎಷ್ಟು ಫ್ರೆಂಡ್ಶಿಪ್ ಅಂದರೆ ಬೆಳಗಿನ ಜಾವ ಒಂದೊಂದು ದಿವಸ 6 ಗಂಟೆಗೆ ಕಾರ್ ಹಾರ್ನ್ ಆಗೋದು ನಮ್ಮನೆ ಮುಂದೆ. ಏನು ಅಂದರೆ ವಿಷ್ಣು ನಡಿ ಮೂಕಾಂಬಿಕೆಗೆ ಹೋಗೋಣ, ನಡಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ, ಮಂತ್ರಾಲಯಕ್ಕೆ ಹೋಗೋಣ ಅಂತ ಫ್ರೆಂಡ್ಶಿಪ್ಪು.